ಜೈ ಶ್ರೀರಾಮ್. ನನ್ನ ಆತ್ಮೀಯ ಸ್ನೇಹಿತರಿಗೆಲ್ಲರಿಗೂ ನಮಸ್ಕಾರ. ಪಂಚಾಂಗ ಹೇಗೆ ಬಂತು ಅಂತ ಒಂದು ಪ್ರಶ್ನೆ. ಈ ಜಗತ್ತಿನ ಜೀವಿಗಳ ಒಂದು ಕಾಲ ಏನಿದೆ, ಹುಟ್ಟು ಸಾವಿನ ನಿರ್ಣಯ ಆಗಬೇಕಿತ್ತು. ಅದಕ್ಕೆ ಶಿವನ ಹಣೆಗಣ್ಣಿನಿಂದ ಪ್ರಕಟವಾದಂಥ ಮಹಾಕಾಲೇಶ್ವರ ಏನಿದೆ, ಅವನ ಕಾಲದ ನಿರ್ಣಯ ಪ್ರಕಾರ ಪಂಚಾಂಗ ಸೃಷ್ಟಿಯಾಯಿತು. ಪಂಚ ಅಂಗದ ಒಳಗಡೆ ಏನಿದೆ, ವಾರ, ತಿಥಿ, ನಕ್ಷತ್ರ, ಯೋಗ, ಕರ್ಣ. ಆದರೆ ಪಂಚಾಂಗ ಏನೋ ಸೃಷ್ಟಿಯಾಯಿತು, ಆದರೆ ಅದರ ಸರಿಯಾಗಿ ತಿಳಿದವರು ಯಾರೂ ಇಲ್ಲ. ಅವರು ನಮಗೆ ಸುಳ್ಳು ಮಾಹಿತಿಗಳನ್ನು ಕೊಡ್ತಾರೆ. ನಕ್ಷತ್ರ ದೋಷದಲ್ಲಿ ಏನು ಹುಟ್ಟಿದ ಒಂದು ಮಗುವಿನಿಂದ ಕೊನೆಯವರೆಗೆ ಏನು ದೋಷ ಉಂಟು ಅದು ಅವರಿಗೆ ಗೊತ್ತಿರುವ. ಇವರು ರಾಶಿ ನಕ್ಷತ್ರದ ಬಗ್ಗೆ ನಮಗೆ ಸುಮ್ಮನೆ ಸುಳ್ಳು ಹೇಳಿ ಕೆಲವು ನಕ್ಷತ್ರಕ್ಕೆ ಹೊಂದದಂಥ ಹೆಸರುಗಳನ್ನು ಹೇಳಿ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ. ಆದ ಕಾರಣ ಪಂಚಾಂಗ ಏನು ಇದೆ ಅದು ಈಗಲೂ ಪವಿತ್ರವಾಗಿದೆ. ಕಾರಣ ಅದು ಶಿವನ ಹಣೆಗಣ್ಣಿನಿಂದ ಪ್ರಕಟ ಆದ ಮಹಾಕಾಲೇಶ್ವರನಿಂದ ಪ್ರಕಟವಾದಂಥ ಮಹಾಪಂಚಾಂಗ. ಹಾಗೆಯೇ ಅದನ್ನು ಅಧ್ಯಯನ ಮಾಡಿದವರು ಈಗ ಸ್ವಲ್ಪ ಅಂತ ಹೇಳಿದರೆ ಅಲ್ಲಿ ಸ್ವಲ್ಪ ಜನ ಇದ್ದಾರೆ ಅಷ್ಟೇ. ಈಗಲೂ ನಮ್ಮ ರಾಶಿ ನಕ್ಷತ್ರವನ್ನು ಸರಿಯಾಗಿ ತಿಳಿದುಕೊಂಡರೆ ಒಂದು ಮಗು ಗರ್ಭದಲ್ಲಿ ಒಂದು ಏನು ಸೃಷ್ಟಿ ಆಗ್ತಾ ಉಂಟು ಒಂದು ಲೆಕ್ಕಾಚಾರ ಸಿಕ್ಕಿದರೆ ಆ ಮಗುವಿನ ಕೊನೆಯ ಉಸಿರು ನಿಲ್ಲುವವರೆಗೆ ಅವನು ಯಾವಾಗ ಶ್ವಾಸ ನಿಲ್ಲುತ್ತದೆ ಲೆಕ್ಕವನ್ನು ಖಚಿತ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಇದೊಂದು ಗಣಿತ ಶಾಸ್ತ್ರ. ಆದರೆ ಈ ಲೆಕ್ಕಾಚಾರ ನಮಗೆ ಇದುವರೆಗೆ ಸಿಕ್ಕಿಲ್ಲ. ಈ ಮಾತು ನಿಮಗೆ ಸರಿ ಅನಿಸಿದರೆ 4 ಜನರಿಗೆ ತಿಳಿಸಿ. ನನ್ನನ್ನು ನೇರವಾಗಿ ಭೇಟಿ ಮಾಡುವಂಥ ನಂಬರ್ ಏನಿದೆ 9880254627. ಇನ್ನೊಂದು ಮಾತು ನಿಮಗೆ, ನಾವು ಸಂತೋಷವಾಗಿ ಖುಷಿಯಾಗಿ ಆನಂದವಾಗಿ ಕುಟುಂಬ ಸಮೇತ ಏನು ಬದುಕುತ್ತೇವೆ ಅದು ನಿಜವಾಗಿಯೂ ಪರಮಾತ್ಮನಿಗೆ ಸಲ್ಲಿಸುವಂಥ ಮೊದಲ ಪೂಜೆ. ಜೈ ಶ್ರೀರಾಮ್.